ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಪ್ರಸ್ತಾವನೆ ಇಲ್ಲ. ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಚೇರಿಯಿಂದ ಬಂದಿರುವಂತಹ ಸ್ಪಷ್ಟನೆ ಇದು. ಮೀಸಲಾತಿ ಬಗ್ಗೆ ಸಿಎಂ ಕಚೇರಿಯಿಂದ ಈ ಸ್ಪಷ್ಟನೆ ಹೊರಬಿದ್ದಿದೆ. ಮೀಸಲಾತಿ ನೀಡಿ ಎಂಬ ಬೇಡಿಕೆ ಬಂದಿರೋದು ನಿಜ, ಆದರೆ ಆ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ. ಬೇಡಿಕೆ ಇದೆ, ಬಟ್ ಆ ರೀತಿ ಮನವಿ ಪತ್ರವನ್ನ ಕೊಟ್ಟಿರೋದು ಸುಳ್ಳು. ಅಂದ್ರೆ ಅಧಿಕಾರಿಗಳು, ಸಚಿವರು ಅಥವಾ ಮುಖಂಡರು ಬಂದು ಇದ್ರ ಬಗ್ಗೆ ಪ್ರಸ್ತಾವನೆ ಇನ್ನೂ ಕೂಡ ಮಾಡಿಲ್ಲ. ಬೇಡಿಕೆ ಏನೋ ಇದೆ, ಪ್ರಸ್ತಾವನೆ ಬಂದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಸಿಎಂ ಕಚೇರಿಯಿಂದ ಈಗ ಕೊಡಲಾಗಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆ ಇತ್ತಲ್ಲ. ಬಟ್ ಈಗ ಸಿಎಂ ಸಿದ್ದರಾಮಯ್ಯನವರ ಕಚೇರಿಯಿಂದಲೇ ಬಂದಿರುವಂಥ ಸ್ಪಷ್ಟನೆ ಇದು. ಇನ್ನೂ ಕೂಡ ಇದಕ್ಕೆ ಬೇಡಿಕೆ ಇದೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದಿಲ್ಲ. ಬೇಡಿಕೆ ಬೇರೆ, ಪ್ರಸ್ತಾವನೆ ಬೇರೆ. ಬೇಡಿಕೆ ಅನ್ನೋದು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಮೀಸಲಾತಿ ಇರ್ಬೋದು, ಸಾಮಾಜಿಕ ರಾಜಕೀಯ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆಗಳು ಓಡಾಡ್ತಾ ಇರುತ್ತೆ. ಬಟ್ ಪ್ರಸ್ತಾವನೆ ಅಂತ ಬಂದಾಗ ಅದು ಒಂದು ರೀತಿ ಅಧಿಕೃತವಾಗಿ ಮನವಿ ಪತ್ರ ಇರ್ಬೋದು, ಅಥವಾ ಈ ರೀತಿ ನಮಗೆ ಬೇಕು ಅಂತೇಳಿ ಆ ಪತ್ರವನ್ನು ಸಿದ್ದರಾಮಯ್ಯನವರ ಕೈಗೆ ತಲುಪಿಸೋದಿರ್ಬೋದು. ಆ ಪ್ರಸ್ತಾವನೆ ಬೇರೆ, ಸರ್ಕಾರದ ಮುಂದೆ, ರಾಜ್ಯ ಸಚಿವ ಸಂಪುಟದ ಮುಂದೆ ಚರ್ಚೆ ಆಗೋದು ಬೇರೆ. ಅಂತಹ ಯಾವುದೇ ರೀತಿಯ ಚರ್ಚೆ, ಪ್ರಸ್ತಾವನೆ ಇನ್ನೂ ಕೂಡ ಸರ್ಕಾರದ ಮುಂದೆ ಬಂದಿಲ್ಲ ಅಂತ ಸಿದ್ದರಾಮಯ್ಯನವರ ಕಚೇರಿಯಿಂದ, ಅಂದರೆ ಸಿಎಂ ಕಚೇರಿಯಿಂದ ಬಂದಿರುವಂಥ ಸ್ಪಷ್ಟನೆ ಇದು. ಬೇಡಿಕೆ ಓಡಾಡ್ತಾ ಇದೆ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸರ್ಕಾರದ ಮುಂದೆ ಪ್ರಸ್ತಾವನೆ ಬಂದಿಲ್ಲ. ಬಂದ ಮೇಲೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಅದು ಅದ ನಂತರ ಬಿಟ್ಟಿರುವಂಥ ವಿಚಾರ. ಸದ್ಯಕ್ಕಂತೂ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ, ಅಂದರೆ ಮುಸ್ಲಿಮರಿಗೆ ಈ ಗುತ್ತಿಗೆಗೆ 4% ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರ ಏನಿದೆ, ಅದಕ್ಕೆ ಅಧಿಕೃತವಾಗಿ ಯಾವುದೇ ರೀತಿಯ ಪ್ರಸ್ತಾವನೆ ರಾಜ್ಯ ಸಚಿವ ಸಂಪುಟ ಆಗಲಿ ಸರ್ಕಾರದ ಎದುರುಗಡೆ ಇನ್ನೂ ಕೂಡ ಹೋಗಿಲ್ಲ ಅನ್ನೋದು ಸಿಎಂ ಕಚೇರಿಯಿಂದ ಬಂದಿರುವಂಥ ಸ್ಪಷ್ಟವಾದಂಥ ಸಂದೇಶ. ನೋಡಿ, ಈಗಾಗಲೇ ಮುಸ್ಲಿಮರಿಗೆ ಸಂಬಂಧಪಟ್ಟಂತೆ ಈ ರೀತಿ ಗುತ್ತಿಗೆಗೆ 4%, ಪ್ರವರ್ಗ ಬಿಗೆ 4% ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರ ಏನಿದೆ, ಅನೇಕ ಮುಖಂಡರು, ಮುಸ್ಲಿಂ ಮುಖಂಡರಿರ್ಬೋದು, ಸಚಿವರು ಕೂಡ, ಜಮೀರ್ ಅಹ್ಮದ್ ಇರ್ಬೋದು, ಇವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ರು. ಮೀಸಲಾತಿ ಕೊಡೋದು ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಅಂದರೆ ಅಲ್ಪಸಂಖ್ಯಾತರಿಗೆ ಈ ರೀತಿ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಒಂದು ಈ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಮೀಸಲಾತಿ ಇದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಒತ್ತಾಯ, ಬೇಡಿಕೆ ಇದ್ದೇ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಹೋಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತಲ್ಲ. ಬಟ್ ಈಗ ಸಿಎಂ ಕಚೇರಿಯಿಂದ ಅದಕ್ಕೆ, ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟನೆ ಬಂದಿದೆ. ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಇದ್ರ ಬಗ್ಗೆ. ಬೇಡಿಕೆ ಏನೋ ಇದೆ, ಪ್ರಸ್ತಾವನೆ ಅನ್ನೋದು ಇನ್ನೂ ಬಂದಿಲ್ಲ. ಪ್ರಸ್ತಾವನೆ ಅಂತ ಬಂದರೆ ಅದಕ್ಕೆ ಚರ್ಚೆ ಆಗಬೇಕಾಗುತ್ತೆ. ಒಂದು ರೀತಿಯಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಈಗ ಒಕ್ಕಲಿಗ ನಾಯಕರಿರ್ತಾರೆ, ದಲಿತ ನಾಯಕರಿರ್ತಾರೆ, SC ST ಅಂತ ಬಂದಾಗ ಮುಸ್ಲಿಂ ನಾಯಕರು, ಹೀಗೆ ಸಚಿವರಿರ್ತಾರೆ. ಅವರಲ್ಲಿ ಒಮ್ಮತದ ಅಭಿಪ್ರಾಯ ಬರಬೇಕಾಗುತ್ತೆ. ಮೀಸಲಾತಿ ಅಂತ ಬಂದಾಗ ಮಹಿಳೆಯರಿಗೆ ಅಂತ ಮೀಸಲಾತಿ ಇರುತ್ತೆ, ಆಯಾ ವರ್ಗಕ್ಕಿರುತ್ತೆ, ಕುರುಬ ಸಮುದಾಯಕ್ಕಿರುತ್ತೆ, ದಲಿತ ಸಮುದಾಯಕ್ಕಿರುತ್ತೆ, ವಾಲ್ಮೀಕಿ ಸಮುದಾಯಕ್ಕಿರುತ್ತೆ. ಅದರಲ್ಲಿ ಮೀಸಲಾತಿಯನ್ನು ಸರಿದೂಗಿಸಬೇಕು ಅಂತ ಬಂದರೆ ಈ ಗುತ್ತಿಗೆಗೆ ಆಗಲಿ ಅಥವಾ ಬೇರೆ ಯಾವುದೇ ಸಂದರ್ಭಕ್ಕೆ ಆಗಲಿ, ರಾಜಕೀಯಕ್ಕೆ ಆಗಲಿ, ಆ ಮೀಸಲಾತಿಯನ್ನು ಸರಿದೂಗಿಸೋದು ಬಹಳ ಕಷ್ಟ. ಒಮ್ಮೆ ಜಾರಿಗೆ ತಂದುಬಿಟ್ರು ಅಂದರೆ ಅದನ್ನು ಮತ್ತೆ ವಾಪಸ್ ಪಡೆದುಕೊಳ್ಳೋದಕ್ಕಾಗಲ್ಲ. ಅಥವಾ ಬೇರೆ ವರ್ಗಕ್ಕೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗದೇ ಇರೋ ರೀತಿಯಾಗಿ ಮೀಸಲಾತಿಯನ್ನು ಪ್ರಕಟಣೆ ಮಾಡಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಏನಾದರೂ ರಾಜ್ಯ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆಗೆ ಬಂದರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕಂತೂ ಪ್ರಸ್ತಾವನೆ ಬಂದಿಲ್ವಂತೆ. ಹೀಗೆ ಬೇಡಿಕೆ ಒಂದು ಓಡಾಡ್ತಾ ಇದೆ. 4% ಮೀಸಲಾತಿಯನ್ನು ಕೊಡೋದ್ರಿಂದ ನಮ್ಮ ಮುಸ್ಲಿಂ ಸಮುದಾಯಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿ ಗುತ್ತಿಗೆದಾರರು ಏನಿರ್ತಾರೆ ಆ ಕಾಂಟ್ರಾಕ್ಟ್ಗಳು ಮುಸ್ಲಿಂ ಸಮುದಾಯಕ್ಕೂ ಕೂಡ ಇಷ್ಟು 4% ಮೀಸಲಾತಿ ಮೂಲಕ ಬರಬೇಕು ಅನ್ನುವಂಥದ್ದು ನೋಡಬೇಕಾಗುತ್ತೆ. ಅದರಲ್ಲಿ ಕಾಂಟ್ರಾಕ್ಟಲ್ಲಾದರೂ ಗುತ್ತಿಗೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತಾರೆ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಕೊಟ್ಟರೆ ಅನುಕೂಲ ಆಗುತ್ತೆ, ಅದನ್ನು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಸರ್ಕಾರ. ಆದರೆ ಅದು ಇನ್ನೂ ಪ್ರಸ್ತಾವನೆಯೇ ಬಂದಿಲ್ಲ ಅಂತ ಸಿಎಂ ಕಚೇರಿಯಿಂದ ಸಂದೇಶ ಬಂದಿರೋದ್ರಿಂದ ನೋಡಬೇಕಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಒತ್ತಾಯ ಏನಾದರೂ ಹೆಚ್ಚಾದರೆ, ಆಗ್ರಹ ಹೆಚ್ಚಾಯಿತು ಅಂದರೆ, ಮುಸ್ಲಿಂ ಸಮುದಾಯದಿಂದ ಇದೇ ರೀತಿಯಾಗಿ ಮನವಿ ಪತ್ರಗಳೇನಾದರೂ ಬಂತು ಅಂದರೆ ರಾಜ್ಯ ಸಚಿವ ಸಂಪುಟದ ಎದುರುಗಡೆ ಇದ್ರ ಬಗ್ಗೆ ಪ್ರಸ್ತಾಪ ಆಗಬಹುದೇನೋ.